ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವಾಗ ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ. ಇವಾಗ ವಾಕಿಂಗ್ ಬಂದಿದ್ದೀನಿ ನಾನು. ನೋಡಿ ಹೇಗಿದೆ ಇಲ್ಲಿ ವೆದರ್. ಸೊ ಇವಾಗ ಆ್ಯಕ್ಚುಲಿ ಪ್ಲೆಸೆಂಟ್ ಆಗಿದೆ, ಒಂದು 15 ಡಿಗ್ರಿ ಇದೆ ಅನಿಸುತ್ತೆ. ಬಟ್ ಬೆಳಿಗ್ಗೆ ಬೆಳಕಾಗೋದು ಲೇಟ್, ಅಂದರೆ 7:30 ಆದ್ರೂ ಅವಾಗಿನ್ನೂ ಸೂರ್ಯ ಬರ್ತಾ ಇರುತ್ತೆ. ಆ್ಯಂಡ್ ಚಳಿ ಕೂಡ ಇರುತ್ತೆ ಬೆಳಗ್ಗೆ ಇನ್ನು. ಸೊ ಅಷ್ಟೊತ್ತಲ್ಲಿ ಬರೋದಕ್ಕಾಗಲ್ಲ. ಕ್ಲೈಮೇಟ್ ಚೆನ್ನಾಗಿದ್ರೆ ಯಾಮಿನ ಸ್ಕೂಲಿಗೆ ಕಳಿಸಿದ ತಕ್ಷಣ ವಾಕ್ ಬಂದುಬಿಡ್ತಾಯಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಲೇಟಾಗಿ ಬರ್ತಾಯಿದ್ದೀನಿ ಮಧ್ಯಾಹ್ನ ಅಷ್ಟೊತ್ತಲ್ಲಿ. ಆ್ಯಂಡ್ ಇನ್ನು ಸ್ವಲ್ಪ ದಿನ ಹೋದರೆ ಇದೂ ಆಗೋದಿಲ್ಲ ಮಾಡೋದಕ್ಕೆ. ಸೊ ಇಲ್ಲಿ ನಮ್ಮನೆ ಹತ್ರನೇ ಸ್ಕೂಲ್ ಇದೆ, ಅಂದರೆ ಒಂದು 300 ಮೀಟರ್ಸ್ಗೆ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನೀವು. ಇಲ್ಲಿ ನಾಯಿನೆಲ್ಲ ವಾಕ್ ಕರ್ಕೊಂಡು ಬರ್ತಾರೆ. ಅದಕ್ಕೆ ಟೈ ಕೂಡ ಮಾಡೋದಿಲ್ಲ, ಸೊ ಫುಲ್ಲಿ ಟ್ರೈನ್ ಮಾಡಿರ್ತಾರೆ. ಸೊ ಇಲ್ಲಿ ನಾಯಿ ತೊಗೊಂಡ್ರೆ ಅದೊಂದು ಲಯಬಿಲಿಟಿ, ಅದಕ್ಕೆ ಚೆನ್ನಾಗೇ ಟ್ರೈನ್ ಮಾಡಬೇಕು. ನೋಡಿ, ಇದು ಸ್ಕೂಲ್ ನಾನು ಹೇಳಿದ್ದು. ತುಂಬ ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಸೈಕಲಲ್ಲಿ ಬರ್ತಾರೆ ಮೋಸ್ಟ್ಲಿ. ಸೊ ಇಲ್ಲಿ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ಸ್ವಲ್ಪ ಕಾಲೇಜ್ ಹೋಗೋರು ಆ್ಯಂಡ್ ದೊಡ್ಡವರು ಅಷ್ಟೇ ಮ್ಯಾಕ್ಸಿಮಮ್ ಸೈಕಲ್ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ರೋಡ್ಸ್ ಎಲ್ಲ ಕನ್ವೀನಿಯೆಂಟ್ ಆಗಿರುತ್ತೆ. ಅಂದರೆ ಮೇನ್ ರೋಡಲ್ಲೂ ಅಷ್ಟೇ ಅವ್ರಿಗೆ ಸಪ್ರೇಟ್ ಪಾತ್ ಇರುತ್ತೆ ಸೈಕ್ಲಿಂಗ್ ಮಾಡೋದಕ್ಕೆ. ಆ್ಯಂಡ್ ಮೆಟ್ರೋಲ್ ಅಷ್ಟೇ ಕೆಲವೊಂದು ಟೈಮಿಂಗ್ಸ್ ಇರುತ್ತೆ, ಬೆಳಗ್ಗೆ ಸಂಜೆ ಆ ಟೈಮಲ್ಲೆಲ್ಲ ಸೈಕಲ್ ತೊಗೊಂಡು ಬರ್ಬೋದು ಮೆಟ್ರೋ ಒಳಗೆ. ಸೊ ಅದಕ್ಕೆ ಇಲ್ಲಿ ಯೂಶ್ವಲಿ ಎಲ್ಲ ಸೈಕಲ್ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನಾಯಿಗಳ ಬಗ್ಗೆ ಹೇಳ್ತಾ ಇದ್ನಲ್ಲ, ನೀವು ಸಾಕೋಗಿದ್ದರೆ ಅದಕ್ಕೆ ಪೂರ್ತಿ ಎಲ್ಲ ವ್ಯಾಕ್ಸಿನ್ಸ್ ಎಲ್ಲ ಕೊಡಿಸಿರ್ಬೇಕು. ಆ್ಯಂಡ್ ಪ್ರಾಪರ್ ಟ್ರೈನಿಂಗ್ ಕೊಡಬೇಕು. ಅಂದರೆ ಸಪೋಸ್ ಅದು ಯಾರಾದರೂ ಕಚ್ಚೋದು ಅಥವಾ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆಲ್ಲ ತುಂಬ ಫೈನ್ಸ್ ಆ ಥರ ಎಲ್ಲ ಇರುತ್ತೆ ಏನೋ. ಸೊ ಪ್ರಾಪರ್ ಟ್ರೈನಿಂಗ್ ಇರಬೇಕು ನಾಯಿಗೆ. ಆ್ಯಂಡ್ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ಇಲ್ಲಿ ನಾನು ನೋಡಿದ ಪ್ರಕಾರ ದೊಡ್ಡ ಸ್ಕೇರಿ ಆಗಿರುತ್ತೆ ನಾಯಿಗಳು, ಅದಕ್ಕೂ ಅವರು ಬೆಲ್ಟ್ ಹಾಕಿ ಕರ್ಕೊಂಬರೋದಿಲ್ಲ. ಸೊ ಅದು ಯಾರೂ ಏನು ಮಾಡೋದಿಲ್ಲ, ನಮಗೆ ಭಯ ಆಗುತ್ತೆ ಅಷ್ಟೇ ಅದ್ರ ಪಕ್ಕ ನಡೆಯೋದಕ್ಕೆ. ಬಟ್ ಫುಲ್ ಪ್ರಾಪರ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ್ಯಂಡ್ ಸ್ಕೂಲ್ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಕಡೆ ಎಲ್ಲ ಫುಲ್ ಗ್ರೌಂಡ್, ತುಂಬ ದೊಡ್ಡ ಜಾಗದಲ್ಲಿದೆ ಸ್ಕೂಲ್ ಇದು. ಆ್ಯಂಡ್ ಮೋಸ್ಟ್ಲಿ ಇಲ್ಲೆಲ್ಲ ಸ್ಕೂಲ್ಸ್ ಹಾಗೇ ಇರುತ್ತೆ, ಎಲ್ಲ ಗ್ರೌಂಡು ಮತ್ತು ಚೆನ್ನಾಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಇರುತ್ತೆ. ಇಲ್ಲಿ ಒಂದು ದೊಡ್ಡ ಫುಟ್ಬಾಲ್ ಕೋರ್ಟ್ ಇದೆ. ಆಮೇಲೆ ವಾಲಿಬಾಲು ಎಲ್ಲ ಆಡೋದಕ್ಕೆಲ್ಲ ಚೆನ್ನಾಗಿದೆ. ಸೊ ಬೇಗನೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬೆಳಗ್ಗೆ ಸ್ಕೂಲ್ಸು. ಸೊ ನಾನು ಯೂಶ್ವಲಿ ಯಾಮಿನ್ನೇ ಬಿಡೋದಕ್ಕೆ 8 o'clock ಹಂಗೆ ಹೋಗ್ತಾ ಇದ್ನಲ್ಲ, ಆವಾಗ ಆಲ್ರೆಡಿ ಕ್ಲಾಸಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತಾರೆ ಲೆಸನ್ಸ್ ಎಲ್ಲ. ಸೊ ಅಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬೇಗ ಎಂಡ್ ಕೂಡ ಆಗುತ್ತೆ ಅನಿಸುತ್ತೆ, ಯಾಕೆಂದರೆ 3 o'clock ಅಷ್ಟರಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಂದ ವಾಪಸ್ ಹೋಗ್ತಾ ಇರ್ತಾರೆ. ಸೊ ಅದೊಂದು ಇಲ್ಲಿ. ಆ್ಯಂಡ್ ವಿಂಟರ್ಸಲ್ಲಿ ಆಫೀಸ್ಗಳಲ್ಲೂ ಅಷ್ಟೇ. ಸೊ ಆದಷ್ಟು ಬೇಗ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಈವ್ನಿಂಗ್ಸ್ ಬೇಗ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಅಂಗಡಿಗಳು ಅಷ್ಟೇ. ಸೊ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಸೊ ಈವ್ನಿಂಗ್ಸ್ ಬೇಗ ಮುಚ್ಚಿಬಿಡುತ್ತೆ. ಮಾಲ್ಸ್ ಅಷ್ಟೇ 8 o'clock ಕ್ಲೋಸ್ ಶಾರ್ಪ್. ಸೊ ಅವ್ರಿಗೂ ಒಂದು ಲೈಫ್ ಇದೆ ಇಲ್ಲಿ. ಸೊ ನಮ್ಮಲ್ಲಿ ಬಿಸ್ನೆಸ್ ಮಾಡೋರು ಅಂಗಡಿಗಳಿಟ್ರೆ ಸೊ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಅವ್ರಿಗೆ ನೀವು ಬೇಗ ಕ್ಲೋಸ್ ಮಾಡೋದಾಗಲಿ ಹಾಲಿಡೇಸ್ ತೊಗೊಳ್ಳೋದಾಗಲಿ ಅವ್ರಿಗೆ ಆ ಪ್ರೊವಿಷನ್ನೇ ಇರೋಲ್ಲ. ಸೊ ಅವ್ರಿಗೆ ಬಿಸ್ನೆಸ್ ಲಾಸ್ ಆಗುತ್ತೆ ಹಂಗೆ ಮಾಡಿದ್ರೆ. ಇಲ್ಲಿ ಜನ ಕಮ್ಮಿ ಇರೋದ್ರಿಂದ ಅವ್ರ ಬಿಸ್ನೆಸ್ ಕೂಡ ಅಷ್ಟೇ. ಅವರೂ ರೆಗ್ಯುಲರ್ ಇವಾಗ IT ಕಂಪ್ನಿ ಅಥವಾ ಯಾವ ಗೌರ್ಮೆಂಟ್ ಎಂಪ್ಲಾಯಿ ರಜೆಗಳು ತೊಗೊತಾರಲ್ಲ ಅದೇ ರೀತಿ ಇರುತ್ತೆ ಅವ್ರಿಗೂ. ಸೊ ಎಲ್ಲ ಪಬ್ಲಿಕ್ ಹಾಲಿಡೇಸ್ಗೂ ರಜಾ ಇರುತ್ತೆ.
ಆ್ಯಂಡ್ ಸಂಡೇಸ್ ರಜಾ ಆ ಥರ. ಸೊ ಅದೊಂದು ಒಳ್ಳೆಯ ವಿಷಯ ಅದರಲ್ಲಿ. ಆಮೇಲೆ ನಾನು ನೆನ್ನೆ ಒಂದು ನಾಟಿ ಸ್ಟೈಲ್ ಚಿಕನ್ ಕರಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಸೊ ಅದನ್ನು ಪೋಸ್ಟ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ತುಂಬ ಈಸಿ ಮೆಥಡು. ನಂಗೆ ಯೂಶ್ವಲಿ ನಾನ್ ವೆಜ್ಜಲ್ಲಿ ತುಂಬ ಮಸಾಲ ಇಟ್ಟು ಮಾಡ್ತಾರಲ್ಲ, ತೆಂಗಿನಕಾಯಿ ಟೊಮ್ಯಾಟೊ ಎಲ್ಲ ಹಾಕಿ, ಆ ಥರದ್ದು ಇಷ್ಟ ಆಗಲ್ಲ ನನಗೆ. ಸ್ವಲ್ಪ ಲೈಟಾಗಿರಬೇಕು ಅಥವಾ ಡ್ರೈ ಫ್ರೈ ಬರುತ್ತಲ್ಲ ಆ ಥರ ಇಷ್ಟ ಚಿಕನಲ್ಲೆಲ್ಲ. ಸೊ ಬಟ್ ಪ್ರದೀಪ್ಗೆ ಇಷ್ಟ ಆಯ್ತಾರ. ಸೊ ಟ್ರೈ ಮಾಡಿದೆ, ನನಗೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿತ್ತು. ಸೊ ರೆಸಿಪಿ ಶೇರ್ ಮಾಡ್ತೀನಿ, ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನಾಟಿ ಸ್ಟೈಲ್ ಚಿಕನ್ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗೇ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಾದಮೇಲೆ ಇದಕ್ಕೆ ನಾನು ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗೆ ವಾಶ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ನಾಟಿ ಚಿಕನಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ನಾರ್ಮಲ್ ಚಿಕನ್ ಇಲ್ಲಿ. ಸೊ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಅದೆಲ್ಲ ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಸ್ಮೆಲ್ ಇರುತ್ತಲ್ಲ ಮೀಟ್ದು, ಅದು ಎಲ್ಲ ಹೊರಟೋಗುತ್ತೆ. ಇದು ಸಿಮಿಲರ್ ಟು ನಾಟಿ ಕೋಳಿ. ಅಂದರೆ ಇಲ್ಲಿ ಫ್ರೈಲ್ಯಾಂಡ್ ಹಾಲ್ಟುಂಗ್ ಅಂತ ಸಿಗುತ್ತೆ. ಅಂದರೆ ಫ್ರೀಯಾಗೆ ಬಿಟ್ಟಿರ್ತಾರೆ ಕೋಳಿನ, ಅಂದರೆ ಒಂದೇ ಕಡೆ ಬೆಳೆಸಲ್ಲ, ಈ ಬ್ರಾಯ್ಲರ್ ಕೋಳಿ ಥರ. ಸೊ ಅಂಥ ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 1 ಟೊಮ್ಯಾಟೊ, ಕೊತ್ತಂಬರಿ, ಇದಕ್ಕೆ ತೆಂಗಿನ ತುರಿ. ಸೊ ಒಂದು 1/4 ಚಿಪ್ಪಷ್ಟು ತೊಗೊಂಡಿದ್ದೀನಿ ನಾನು, ಜಾಸ್ತಿ ಹಾಕ್ತಾಯಿಲ್ಲ. ಸೊ ಇದನ್ನೆಲ್ಲ ಒಂದು ರೌಂಡ್ ರುಬ್ಕೊತೀನಿ ತರ್ತರಿಯಾಗೆ. ಆಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಂಡು ನುಣ್ಣಗೆ ಮಾಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 3 ಸ್ಪೂನಷ್ಟು ಖಾರದ ಪುಡಿ ಆ್ಯಂಡ್ ಸೇಮ್ ಅಷ್ಟೇ ಕ್ವಾಂಟಿಟಿ ಧನಿಯಾದ ಪುಡಿ, ಅದನ್ನು 3 ಸ್ಪೂನ್ ತೊಗೊತಾ ಇದ್ದೀನಿ. ಸೊ ಇದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ. ಈ ರುಬ್ಬಿರೋ ಮಸಾಲ ಬೇಯ್ತಿರೋ ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಬಿಸಿನೀರು ಹಾಕ್ಕೋಬೇಕು. ಸೊ ನಾವು ಒಂದು ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋದು. ಸೊ ನೀವು ರೈಸ್ಗಂತ ಅಂದರೆ ಒಂದು ಸ್ವಲ್ಪ ತೆಳ್ಳಗೆ, ಇಲ್ಲಾಂದರೆ ಚಪಾತಿ, ದೋಸೆ ಅದಕ್ಕೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಉಪ್ಪು ನಾನು ಹಾಕಿದ್ದು ಕರೆಕ್ಟಾಗಿತ್ತು. ಸೊ ಬೇಕಿದ್ದರೆ ಇವಾಗ ಟೇಸ್ಟ್ ಮಾಡಿ ಇನ್ನೊಂದು ಚೂರು ಹಾಕೋಬೋದು. ಆ್ಯಂಡ್ ಚೆನ್ನಾಗಿ ಬಾಯ್ಲ್ ಬರಬೇಕು ನೋಡಿ, ಈ ಥರ ಎಲ್ಲ ಆಯಿಲ್ ಬಿಟ್ಟು ಬರಬೇಕು ಚಿಕನ್ದು. ಸೊ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ರೆಡಿ. ತುಂಬ ಚೆನ್ನಾಗಿತ್ತು. ನಾನು ಯಾಮಿಗೆ ದೋಸೆ ಜೊತೆ ಕೊಟ್ಟೆ. ಸೊ ದೋಸೆಗೂ ಚೆನ್ನಾಗಿತ್ತು. ಆ್ಯಂಡ್ ನಾವು ಈ ಮಲಬಾರ್ ಪರೋಟ ಅಂತ ಬರುತ್ತೆ, ಸೊ ಅದ್ರ ಜೊತೆ ತಿಂದ್ವಿ, ಅದಕ್ಕೂ ತುಂಬ ಚೆನ್ನಾಗಿತ್ತು. ರೈಸ್ಗೂ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಎಲ್ಲೋ ಒಂದಿದೆ ನೋಡಿ, ತೋರಿಸ್ತೀನಿ. ಸೊ ಥ್ರೋಬಾಲ್, ವಾಲಿಬಾಲ್ ಆ ಥರ ಆಡೋದು, ಪ್ಲಸ್ ಇದ್ರ ಹಿಂದೆ ಫುಟ್ಬಾಲ್. ತುಂಬ ದೊಡ್ಡ ಜಾಗ ಇರುತ್ತೆ ಸ್ಕೂಲ್ಸ್ಗೆ ಇಲ್ಲಿ. ಸಣ್ಣ ಪುಟ್ಟ ಸ್ಕೂಲ್ಸ್ ಎಲ್ಲ ಇಲ್ಲ. ಸೊ ಪ್ರಾಪರ್ ಎಲ್ಲ ಗ್ರೌಂಡ್ ಇರೋ ಅಂಥದ್ದು ಆ್ಯಂಡ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರೋವಂಥ ಸ್ಕೂಲ್ಸ್ ಇರುತ್ತೆ. ಆ್ಯಂಡ್ ಇದು ನಮ್ಮ ಮನೆ ಹತ್ರನೇ ಇರೋದು. ಜಸ್ಟ್ ಒಂದು 200 ಮೀಟರ್ಸ್ ಅಷ್ಟೇ, ಹೊರಗಡೆ ಬಂದ್ರೇ ಬರುತ್ತೆ ಸ್ಕೂಲೆಲ್ಲ. ಆ್ಯಂಡ್ ತುಂಬ ಪ್ಲೆಸೆಂಟ್ ಏರಿಯಾ ಇಲ್ಲೆಲ್ಲ. ಒಂದು ಸ್ವಲ್ಪ ಮುಂದೆ ಬಂದುಬಿಟ್ರೆ ಈ ಫಾರ್ಮಿಂಗ್ ಲ್ಯಾಂಡ್ ಇರುತ್ತಲ್ಲ ಆ ಥರ ಇದೆ. ಸೊ ಅಲ್ಲೆಲ್ಲ ಮನೆಗಳು ಜಾಸ್ತಿ ಇಲ್ಲ ನೋಡಿ. ಇದು ಜಸ್ಟ್ ನಮ್ಮ ಮನೆಗೆ ಒಂದು 500 ಮೀಟರ್ಸ್ ಅನ್ಬೋದು ಅಷ್ಟೇ. ಸೊ ಪ್ಯಾರಲೆಲ್ ಆಗಿರೋದು ನೋಡಿ. ಇವಾಗೆಲ್ಲ ಸನ್ಫ್ಲವರ್ ಬಿಟ್ಟಿದೆ.
ಸೊ ವಿಂಟರಲ್ಲಿ ಏನೂ ಬೆಳೆಯಲ್ಲ, ಇಲ್ಲೆಲ್ಲ ಬ್ಯಾರನ್ ಲ್ಯಾಂಡ್ ಇದ್ದಂಗಿರುತ್ತೆ. ಸೊ ಇವಾಗ ಇದು ಲಾಸ್ಟ್ ಹಾರ್ವೆಸ್ಟ್ ಅನಿಸುತ್ತೆ. ಸನ್ಫ್ಲವರ್ ಮತ್ತು ಇಲ್ಲೆಲ್ಲ ಪಂಪ್ಕಿನ್ ಇತ್ತು ಇಷ್ಟು ದಿನ. ಸೊ ಇವಾಗ ಪಂಪ್ಕಿನ್ ತೆಗೆದ್ಬಿಟ್ಟು ಹಾರ್ವೆಸ್ಟ್ ಆಯ್ತು ಅದು. ಸೊ ಅದು ಇವಾಗೇನೋ ಬೆಳೀತಾ ಇದ್ದಾರೆ, ಗೊತ್ತಿಲ್ಲ ಇದೇನು ಅಂತ. ಸೊ ಐ ಥಿಂಕ್ ಇದೇ ಲಾಸ್ಟ್ ಇರುತ್ತೆ. ಸೊ ಇದಾದಮೇಲೆ ವಿಂಟರಲ್ಲಿ ಏನೂ ಬೆಳೆಯಲ್ಲ. ಸೊ ಫುಲ್ ಖಾಲಿ ಇರುತ್ತೆ. ಆ್ಯಂಡ್ ಇದು ಒಂದು ರೋಡ್ ನಮ್ಮದು. ಸೊ ಇಲ್ಲೆಲ್ಲ ಡಾಗ್ಸ್ನ ಕರ್ಕೊಂಬರ್ತಾರೆ ವಾಕ್ಗೆ. ಬೆಳಗ್ಗೆ ಹೊತ್ತು ಬಂದರೆ ಅಷ್ಟೊಂದು ಡಾಗ್ಸ್ ಇರುತ್ತೆ. ಆ್ಯಂಡ್ ಇದು ಫುಟ್ಬಾಲ್ ಇದು ಹೇಳಿದ್ದು ನಾನು ಗ್ರೌಂಡ್. ಸೊ ನೋಡಿ ಇಷ್ಟೂ ಫುಲ್ ಫಾರ್ಮ್ ಲ್ಯಾಂಡ್ ಥರ ಇದೆ. ಆ್ಯಂಡ್ ಆ ಕಡೆ ಹಿಂದೆಗೆ ಹೋದ್ರೂ ಅಲ್ಲೂ ಎಲ್ಲ ಚಿಕ್ಕ ಪ್ಲಾಟ್ಸ್ ಥರ. ಇವಾಗೆಲ್ಲ ಬ್ಯಾಂಗ್ಳೂರು ಹತ್ರನೂ ಎಲ್ಲ ಫೇಮಸ್ ಇದೆ ಅಲ್ಲ, ಮ್ಯಾನೇಜ್ಡ್ ಫಾರ್ಮ್ ಥರ. ಅದೇ ಥರ ಇಲ್ಲಿ ಒಂದು ಚಿಕ್ಕ ಲ್ಯಾಂಡ್ ಅಷ್ಟು ತೊಗೊತಾರೆ. ಆ್ಯಂಡ್ ಅದರಲ್ಲಿ ಅವರು ಇವಾಗ ವಿಂಟರ್ ಬಿಟ್ಟು ಬೇರೆ ಸೀಸನಲ್ಲೆಲ್ಲ ಅವರೇ ಗ್ರೋ ಮಾಡಿಕೊಂಡು ಆ್ಯಂಡ್ ವೀಕೆಂಡ್ಸ್ ಎಲ್ಲ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಮಕ್ಕಳ ಜೊತೆ ಫಾರ್ಮಿಂಗ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಆ ಕಡೆ ಹೋದಾಗ ತೋರಿಸ್ತೀನಿ ನಿಮಗೆ ಅಲ್ಲೆಲ್ಲ ಹೇಗಿದೆ ಅಂತ. ಏನು ಮಾಡ್ತಾಯಿದ್ದೀವಿ ಚಿನ್ನಾಗ? ಬಿಸ್ಕೆಟ್. ಓಕೆ, ಬಿಸ್ಕೆಟ್ ನೀನು ಮಾಡ್ತೀಯಾ? ಸೊ ಫಸ್ಟು ಶುಗರ್ ಫುಲ್ ಹಾಕ್ಲಾ? ನಿಧಾನಕ್ಕೆ ಹಾಕಬೇಕು ಚೆಲ್ಲಿ. ಓಕೆ, ಶುಗರ್ಗೆ. ಸೊ ಇದು ಏನಿದು? ತುಪ್ಪ. ತುಪ್ಪ. ಸೊ ಇವಾಗ ಇದೆರಡು ಮಿಕ್ಸ್ ಮಾಡಬೇಕು. ಹಂಗೆ ಫುಲ್ ಮಿಕ್ಸ್ ಆಗಬೇಕು. ಓಕೆ, ಇಲ್ಲ ಸ್ಮೆಲ್ಸ್ ಗುಡ್. ಫುಲ್ಲು ಶುಗರು ಅಗಿಯಲ್ಲಿ ಮೆಲ್ಟ್ ಆಗಬೇಕು. ನಾವು ಪೌಡರ್ಡ್ ಶುಗರ್ ತೊಗೊಂಡಿದ್ದೀವಿ. ಇದು ಮೈದಾ. ಓಕೆ, ಇದು ಎಷ್ಟಿದೆ ಅಂದರೆ ಇದು 1/2 ಕಪ್ ಮೆಷರ್ಮೆಂಟ್. ಸೊ ಇದರಲ್ಲಿ ಹಿಡ್ಕೊಂಡು, ಸೊ ಇದರಲ್ಲಿ ಫುಲ್ ಈ ಥರ ಹೀಪ್ಡ್ ಆ ಥರ ಒಂದು 1/2 ಕಪ್ ಫುಲ್ ತೊಗೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕು. ಹಾಕ್ತೀಯಾ? ಫುಲ್ಲ ನಿಧಾನಕ್ಕೆ ಹಾಕಬೇಕು. ಆ್ಯಂಡ್ ಇದು ಕಡಲೆ ಹಿಟ್ಟು. ಸೊ 1 ಟೇಬಲ್ ಸ್ಪೂನ್. ಸಣ್ಣ ರವೆ ಸೂಜಿ. ಸೊ ಇದು 1/2 ಟೇಬಲ್ ಸ್ಪೂನ್ ಈ ಥರ. ಸೊ ಬೇಕಿಂಗ್ ಪೌಡರು 1/4 ಸ್ಪೂನ್. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ. ಮುಂಚೆ ಓವನ್ನ ಪ್ರೀ ಇಟ್ಕಿಡ್ತಾ ಇದ್ದೀನಿ. 170 ಡಿಗ್ರಿಗೆ ಇಡ್ತೀನಿ. ಸೊ ಈ ಥರ ಆಗಿದೆ ಈಗ. ಸೊ ಇದಕ್ಕೆ ನಾನು ಪಿಸ್ತಾ ಹಾಕ್ತಾ ಇದ್ದೀನಿ. ಸೊ ಇದೊಂದು 1 ಟೇಬಲ್ ಸ್ಪೂನ್ ಅಷ್ಟಿದೆ, ಒಂದು 10 ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಕಮ್ಮ. ಫುಲ್ ಹಾಕ್ಲಾ? ಹಾಕು. ಸೊ ಇದನ್ನು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಬಾಲ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಾಗುತ್ತೆ ಬಿಸ್ಕೆಟು. ಫ್ಲಾಟ್ ಮಾಡಿ ಇದು ಬೇಕಿಂಗ್ ಟ್ರೇಗೆ ಬೇಕಿಂಗ್ ಪೇಪರ್ ಹಾಕಿದ್ದೀನಿ. ಸೊ ರೌಂಡ್ ಮಾಡಿಕೊಂಡು ಈ ಥರ ಸುಮ್ಮನೆ ಸ್ವಲ್ಪ ಫ್ಲ್ಯಾಟ್ ಮಾಡಿ ಅದನ್ನು ಈ ಥರ ಪ್ಲೇಸ್ ಮಾಡ್ಕೊತೀನಿ. ಸೊ ಇದು ಫುಲ್ ಎಲ್ಲನೂ ಅದೇ ರೀತಿ ಮಾಡ್ಕೊಡೋದು. ಸೊ ಈ ಥರ ಎಲ್ಲ ಫ್ಲ್ಯಾಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು 13 ಬಿಸ್ಕೆಟ್ಸ್ ಆಗುತ್ತೆ ಆ ಕ್ವಾಂಟಿಟಿಗೆ. ಆ್ಯಂಡ್ ಇದು 1 ಸ್ಪೂನಷ್ಟು ಬೆಣ್ಣೆ ಮತ್ತು ಒಂದು ಸ್ವಲ್ಪ ಹಾಲು ಮೆಲ್ಟ್ ಮಾಡಿಕೊಂಡು ಸುಮ್ಮನೆ ಹಂಗೆ ಕರಗಿದ್ರೆ ಸಾಕು, ಮಿಕ್ಸ್ ಆಗೋ ಹಾಗೆ. ಸೊ ಇದನ್ನು ಅದ್ರ ಮೇಲೆ ಬ್ರಷ್ ಮಾಡ್ತೀನಿ.
ಈ ಥರ. ಮಾಡ್ತೀನಿ. ಸೊ ಈ ರೀತಿ ಎಲ್ಲ ಬಿಸ್ಕೆಟ್ಸ್ಗೂ ಬ್ರಷ್ ಮಾಡ್ಕೋಬೇಕು. ಸೊ ಇವಾಗ ಓವನ್ ಪ್ರೀ ಹೀಟ್ ಆಗಿದೆ. ಸೊ ಇದನ್ನು ಅದರಲ್ಲಿ ಇಟ್ಬಿಡ್ತೀನಿ. Biscuit, I want to see the biscuit. ಸೊ ಇದೊಂದು 20 ಮಿನಿಟ್ಸ್ ಇಡಬೇಕು. ಆಮೇಲೆ ನೋಡ್ಕೊಳ್ಳಿ ಬಿಸ್ಕೆಟ್ ಸೈಡ್ಸ್ ಬ್ರೌನ್ ಆದರೆ ಸಾಕು. Eat the cookies. ಸೊ ಅದಾಗೋ ತನಕ ಇಲ್ಲೇ ಚೇರ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾಳೆ ಆಮಿ. 1 to 100 ಕೌಂಟ್ ಮಾಡಿಕೊಂಡು. 101, 102. ಸೊ ಬೇಕಾಗ್ತಾ ಇದೆ ನೋಡಿ. ಸೊ ಅದನ್ನ ಇಡಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಬೇಕು, ಯಾಕೆಂದರೆ ಅದು ಬೇಕಾಗ್ತಾ ಸ್ಪ್ರೆಡ್ ಆಗುತ್ತೆ, ವೈಡ್ ಆಗುತ್ತೆ. ಸ್ವಲ್ಪ ದೂರ ಇಟ್ಟರೆ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು, ರಾಗಿ ರೊಟ್ಟಿ. ಸೊ ಕುಕೀಸ್ ಬೇಕಾಗಿದೆ ಫುಲ್ಲು. ಸೊ ಇವಾಗ ಯಾಮಿ ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗಿದೆ ಅಂತ. ಓಕೆ, how is it? Good. Good? Did you like it? I will give one daddy. We'll give one to daddy. One to you. Take one. Okay. Nana for you. ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ಇಬ್ರು. Me too. ಯಮ್ಮಿ. Me. ತುಂಬ ಚೆನ್ನಾಗಾಗಿದೆ. ಸೊ 20 ಮಿನಿಟ್ಸ್ ಪರ್ಫೆಕ್ಟ್ ಟೈಮ್. 170 ಡಿಗ್ರೀಸ್ಗೆ ಇಟ್ಟರೆ ಕರೆಕ್ಟಾಗಿ ಬೇಕಾಗುತ್ತೆ ಇಷ್ಟು ಕ್ವಾಂಟಿಟಿ. ನೀವು ಟ್ರೈ ಮಾಡಿ. ಆ್ಯಂಡ್ ತುಂಬ ರಿಚ್ ಆಗಿದೆ. ಆ್ಯಂಡ್ ನಾವು ಮನೇಲೇ ಮಾಡೋದ್ರಿಂದ ಗೀ ಹಾಕಿರೋದ್ರಿಂದ ಇನ್ನೂ ಹೆಲ್ತಿಯರ್ ಇದು ಕಂಪೇರ್ಡ್ ಟು ಅಂಗಡಿದು. ಅದರಲ್ಲಿ ಫ್ಯಾಟ್ಗೋಸ್ಕರ ಆಯಿಲು ಮತ್ತು ಇನ್ನೂ ಏನೇನೋ ಬಳಸ್ತಾರೆ, ಕೆಮಿಕಲ್ಸ್ ಎಲ್ಲ. ಸೊ ದಿಸ್ ಇಸ್ ಬೆಟರ್ ವರ್ಷನ್ ಅನ್ಬೋದು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ 2 ರೆಸಿಪಿನೂ ಟ್ರೈ ಮಾಡಿ ನೋಡಿ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್.